ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಹಂಚು ಮಾಡುವಂಥ ವಿಧಾನದಲ್ಲಿ ಪಾರ್ಟ್ 2 ಈಗ ಸ್ಟಾರ್ಟ್ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮಸ್ಕಾರ. ಇದು ನೋಡಿ ಹಂಚು, ಅದು ಸೈಜ್ ಇದೆಯಲ್ಲ, ಹಂಚಿನ ಸೈಜಾಗಿ ಕಟ್ಟಾಗಿ ಬರುವಂಥದ್ದಿದೆ. ನೋಡೋದಕ್ಕೆ ಒಂದು ಚಂದ ಇದೆ. ಇದು ತುಂಬ ದೂರದಿಂದ ಬರುತ್ತೆ, ಅಂದರೆ ಎಲ್ಲಿಂದ ಕಟ್ಟಾಗುತ್ತೋ ಅಲ್ಲಿಂದ ಸುಮಾರು ದೂರದಿಂದ ಅಲ್ಲಿ ಹಂಚಾಗುವ ಜಾಗದ ಹತ್ರ, ಅಂದರೆ ಹಂಚಿನ ಒಂದು ಇದಿದೆಯಲ್ಲ ಚಿತ್ರಣ, ಅಲ್ಲಿ ಒಂದು ಅಚ್ಚು ಬಿಡುತ್ತೆ. ಆ ಅಚ್ಚು ಮಿಷನ್ ಇದೆ, ಅಲ್ಲಿ ತನಕ ಬರುತ್ತೆ. ಅಲ್ಲಿಂದ ಈ ಪೀಸ್ಗಳನ್ನು ಅಲ್ಲಿ ಹಾಕ್ತಾರೆ. ಆ ಮಿಷನಲ್ಲಿ ಹಂಚಿನ ರೂಪದಲ್ಲಿ ಬರುತ್ತೆ. ನಂತರ ಅದನ್ನು ಸುಡುವಂಥದ್ದು, ಅಂದರೆ ಒಂದು ಕಡೆ ಸ್ಟಾಕ್ ಮಾಡ್ತಾರೆ, ನಂತರ ಸುಟ್ಟು ಗಟ್ಟಿಯಾಗುತ್ತೆ, ಆಮೇಲೆ ವ್ಯಾಪಾರಕ್ಕೆ ರೆಡಿ ಆಗುತ್ತೆ. ನೋಡಿ, ಇದನ್ನೆಲ್ಲ ಬಂದಿರೋದನ್ನು ಒಂದು ಕಡೆ ಸೈಡಲ್ಲಿ ಇಡ್ತಾರೆ. ಇವಾಗ ನೀವು ನೋಡ್ಬೋದು ನೋಡಿ, ಇದೆಲ್ಲ ಅಲ್ಲಿಂದ ಬಂದಿರುವಂಥದ್ದು. ಅಂದರೆ 3 ಥರದ ಮಣ್ಣುಗಳ ಮಿಕ್ಸ್ ಆಗಿ ಮಿಷನ್ನಲ್ಲಿ ಈ ಥರ ಸೈಜಲ್ಲಿ ಕಟ್ಟಾಗಿ ಬರುತ್ತೆ. ನಂತರ ಇದನ್ನು ಈ ಥರ ಕೂಡಿಡ್ತಾರೆ. ಎಷ್ಟು ಅಂಟಾಗಿರುತ್ತೆ ಅಂದರೆ ಇದು ನೋಡೋದಕ್ಕೆ ಒಂಥರ ಚಂದ. ಅಲ್ಲಿ ಹೋದಾಗ ನೋಡೋದು ಖುಷಿಯಾಗುತ್ತೆ ತುಂಬ. ಇದು ಕೊಕ್ಕರ್ಣೆ ಹತ್ರ, ನಾನು ಹಂಚಿನ ಕಾರ್ಖಾನೆ ಹತ್ರ, ಅಂದರೆ ನಾನು ಸೂರಲ್ಲಿ ವೀಡಿಯೋ ಮಾಡೋಕ್ಕೆ ಹೋದಾಗ ಅಲ್ಲಿ ಹಂಚಿನ ಕಾರ್ಖಾನೆ ಇರುತ್ತೆ. ನೋಡುವ ಅಂತ ಹೇಳ್ಬಿಟ್ಟು ಹಂಚಿನ ವೀಡಿಯೋ ಮಾಡೋದಕ್ಕಂತ ಹೋಗಿರೋದು. ದಾರಿಯಲ್ಲಿ ಹಂಚಿನ ಕಾರ್ಖಾನೆ ಕಾಣಿಸುತ್ತಲ್ಲ, ನೋಡೋಣ ಹೇಗೆ ಮಾಡೋದು ಹಂಚು ಅಂಥೇಳಿ ವೀಡಿಯೋ ಮಾಡಿ ತೋರಿಸೋಣ ಅಂತ. ಹೆಚ್ಚಿನವ್ರಿಗೆ ಗೊತ್ತಿರಲ್ಲ ಹಂಚು ಯಾವಾಗ ಹೇಗೆ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ನೋಡಿ, ಇದೆಲ್ಲ ಇಲ್ಲಿ ಸ್ಟಾಕ್ ಆಗಿರುವಂಥದ್ದು, ಅಂದರೆ ಅಲ್ಲಿ ಸ್ಟಾಕ್ ಮಾಡಿಟ್ಟಿದ್ದನ್ನು ಇಲ್ಲಿ ಹಂಚಿನ ಮಿಷನ್ ಹತ್ರ ಸ್ವಲ್ಪ ಇಡ್ತಾರೆ ತೆಗೆದು. ಆವಾಗ ಅವರು ನೋಡಿ ಇಲ್ಲಿ ಇಟ್ಟಿರ್ತಾರೆ. ಇದು ಒಂದೊಂದೇ ತೆಗ್ದು ಅವರು ಇದರಲ್ಲಿ ಒಂದೊಂದರಲ್ಲಿ 4-5 ಪೀಸ್ ಇರುತ್ತೆ. ಒಂದೊಂದೇ ಓಪನ್ ಮಾಡ್ತಾ ಇರೋದು ಇದೆ ನೋಡಿ. ಅದೊಂದೇ ಆಯಿಲ್, ಅದು ಒಂದು ಉದ್ದುಬಿಟ್ಟು ಹಚ್ಚಿ ತೆಗಿತಾರೆ ನೋಡಿ. ಒಂದಕ್ಕೊಂದು ಅಂಟ್ಕೊಂಡಿರುತ್ತದೆ. ಒಂದು ಪೀಸ್ ನಮ್ಗೆ ಕಾಣಿಸೋದ್ರಲ್ಲಿ ಒಂದು 5-6 ಇರುತ್ತೆ. ಅದು 1 2 3 4 ಇರುತ್ತೆ ಅನಿಸುತ್ತೆ. ಇಲ್ಲಿ ಕಾಣಿಸ್ಬೋದು ನಿಮ್ಗೆ ಎದುರುಗಡೆ ನೋಡಿ. ಒಂದೊಂದರಲ್ಲಿ 4 ಹಂಚಿರುತ್ತೆ. ಒಂದು ಪೀಸ್ ಕಟ್ಟಾಗಿರುತ್ತಲ್ಲ, ಅದರಲ್ಲಿ 4 ಹಂಚಾಗುತ್ತೆ. ಈ ಥರ ಇರುತ್ತೆ ನೋಡಿ. ಇಲ್ಲಿ ಈಗ ಮಿಷನಿಗೆ ಈ ಥರ ಹಾಕ್ತಾರೆ. ಅದು ಹಂಚಿನ ಆಕೃತಿ ಬರುವಂಥದ್ದೇ ನೋಡಿ. ಈಗ ಇದಕ್ಕೊಂದು ಹಂಚಿನ ರೂಪ ಬರುತ್ತೆ. ಇದೀಗ ಮಣ್ಣಿನ ರೂಪದಲ್ಲಿರುವಂಥ ಈ ಕಟ್ಟು ಪೀಸ್ ಇದೆಯಲ್ಲ, ಇದು ಹಂಚಿನ ರೂಪಕ್ಕೆ ಬರುತ್ತೆ. ಇದಕ್ಕೂ ಸಹ ಈ ಮಿಷನ್ನ ಹಚ್ಚಿದೆಯಲ್ಲ, ಅದರಲ್ಲಿ ಆಯಿಲ್ ಉದ್ದಬೇಕಾಗತ್ತೆ. ನಂತರ ಈ ಥರ ನೋಡಿ, ಇದರಲ್ಲಿ ಒಂದು ಹಂಚ, ಇದರಲ್ಲಿ ಒಂದಾಗುತ್ತೆ. ಹೀಗೆ ತಿರುಗಿಸ್ತಾರೆ. ನೆಕ್ಸ್ಟ್ ಮತ್ತು ಆಯಿಲ್ ಉದ್ಬಿಟ್ಟು ಇದಕ್ಕೆ ಮತ್ತೊಂದು ಸಲ ಇಡ್ತಾರೆ. ಹಾಗೆ ಒಂದೊಂದು ಆ ಕಡೆಯಿಂದ ತೊಗೊಳ್ತಾರೆ. ಒಂದೊಂದು ಪೀಸನ್ನು ಹಂಚನ್ನು ತೊಗೊಳ್ತಾರೆ. ಹೀಗೆ ತಿರುಗಿಸಿದಾಗ ಆ ಕಡೆ ನಿಂತಿರ್ತಾರೆ ಕೆಲವರು. ಇದೆಲ್ಲ ಮರದ ಉಡ್ಡಿಂದ ಹಂಚಿನ ಪೀಸನ್ನು ಹಾಕ್ಕೊಳ್ಳೋಕೆ ಇಟ್ಟಿರುವಂಥದ್ದು. ನಂತರ ನಾವು ಪುನಃ ಈ ಕಡೆ ಬರ್ತೀವಿ. ನೋಡಿ, ಅಲ್ಲಿ ಅದು ತುಂಡಾಗೋದಿಲ್ಲ ನೋಡಿ, ಕಟ್ಟಾಗೋದೇ ಇಲ್ಲ. ಯಾವ ಥರ ಎಳಿತಾರೆ ನೋಡಿ, ಆವಾಗ ಪೀಸ್ ಆಗೋದಿಲ್ಲ ಅದು. ನೋಡಿ, ಅವ್ರು ಮುರಿದ್ರೂ ಸಹ ಅದು ಪೀಸ್ ಆಗೋದಿಲ್ಲ, ಅದು ಹಾಗೇ ಇರುತ್ತೆ. ಸ್ವಲ್ಪ ವೀಡಿಯೋ ಮಾಡಿ ಜಾಸ್ತಿ ಆಯ್ತು ಅನಿಸುತ್ತೆ ಇದು. ನಂತರ ಇಲ್ಲಿ ಮಣ್ಣು ಇದು ಮಾಡ್ತಾ ಇರೋವಂಥದ್ದು. ಈ ವಿಡಿಯೋ ನೋಡಿದವರು ಹಿಂದಿನ ವಿಡಿಯೋ ಪಾರ್ಟ್ 1 ನೋಡಿಲ್ಲ ಅಂದರೆ ನೋಡಿ. ನಂತರ ನಾನಿಲ್ಲ ಮಿಷನ್ ಇನ್ನೂ ಸುಮಾರು ಬೇರೆ ದೊಂಬೆ ಅಂಥೇಳಿ ಎಲ್ಲ ಮಾಡ್ತಾರೆ. ಅಂದರೆ ಸೈಡಿಗೆ ಹಾಕೋದು, ಹಂಚು ಹಾಕುವಾಗ ಸೈಡಿಗೆ ಹಂಚಿರುತ್ತೆ, ಅದು ದೊಂಬೆ ಅಂತಾರೆ, ಅಂಥದ್ದೆಲ್ಲ ಮಾಡ್ತಾರೆ. ಇದೆಲ್ಲ ನೋಡಿ ಬರ್ತಾ ಇರುವಂಥದ್ದು. ಆ ಮಿಷನನ್ನು ತೋರಿಸೋದಕ್ಕಂತ ಹೇಳಿಬಿಟ್ಟು ಬರ್ತಾರೆ ನೋಡಿ. ಇವರೇ ತೋರಿಸ್ತಾರೆ ಇಲ್ಲಿ ನನಗೆ ಯಾವ ಮಿಷನ್ ಏನು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾಯಿದ್ರು. ಅಂದರೆ ತುಂಬ ಸೌಂಡ್ ಬರುತ್ತೆ ಇಲ್ಲಿ ಕಾರ್ಖಾನೆಯಲ್ಲಿ, ಹಾಗಾಗಿ ಮಾತಾಡಿದ್ದು ಸ್ವಲ್ಪ ಕೇಳಲ್ಲ ಕೆಲವು. ಹಾಗಾಗಿ ನಾನು ವಾಯ್ಸ್ ಕೊಟ್ಟೆ ನೋಡಿ. ಮಿಷನಲ್ಲಿ ತೋರಿಸ್ತಾ ಇದ್ರು ಅದು.
ಮಿಷನ್ಗಳೆಲ್ಲ ದುಬಾರಿ ಇರುತ್ತೆ, ಕಡಿಮೆಲೇನು ಸಿಗೋದಿಲ್ಲ. ಇವಾಗೆಲ್ಲ ಮಿಷನ್ಗಳ ಇದು ಹಂಚು ಮನೆ ಕಡಿಮೆ ಇದ್ರೂ ಸಹ ಡಿಮ್ಯಾಂಡ್ ಇದೆ ಹಂಚುಗಳಿಗೆ. ಕೆಲವು ಕಡೆ ಹಂಚಿನ ಮನೆ ಎಲ್ಲ ಕಟ್ತಾ ಇದ್ದಾರೆ, ಹಾಗಾಗಿ ಹಂಚೆಲ್ಲ ಡಿಮ್ಯಾಂಡ್ ಇದೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರುತ್ತೆ. ಮತ್ತು ಕೆಲವು ಮನೆಗಳು ಇವಾಗಲೂ ಹಂಚಿನ ಅಲ್ಲೆಲ್ಲ ಕೆಲವು ಮನೆಗಳು ಹಂಚಿಂದಿರೋದ್ರಿಂದ ಒಡೆದೋದಾಗೆಲ್ಲ ಹಂಚಿನ ಅವಶ್ಯಕತೆ ಇರುತ್ತೆ, ಅವಾಗ ಪುನಃ ಹಂಚು ಹಾಕ್ತಾರೆ. ಹಾಗಾಗಿ ಮತ್ತು ಮೋಲ್ಡ್ ಮನೆಗಳಿಗೂ ಸಹ ಇವಾಗೆಲ್ಲ ಹಂಚು ಹಾಕುವಂಥದ್ದು ಇದೆ. ಹಂಚಂದರೆ ಮೈಸೂರು ಹಂಚಿನ ಅಂತಾರೆ, ಅಂದರೆ ಸಪೂರ ಇರುತ್ತೆ ಸಣ್ಣಕ್ಕೆ ಅಂತ ಹಂಚನ್ನು ಹಾಕ್ತಾನೆ. ಇದೆಲ್ಲ ಒಂದ್ಸಲ ಯಾರು ನೋಡ್ಕೊಂಡು ಬನ್ನಿ, ಎಲ್ಲರ ಆ ಕಡೆ ಹೋದಾಗ ಹಂಚಿನ ಕಾರ್ಖಾನೆ ಹೋಗುವಾಗ ಹಂಚಿನ ಕಾರ್ಖಾನೆ ಏನಾದರೂ ಸಿಕ್ಕಿದರೆ, ಅಥವಾ ಅದಕ್ಕೋಸ್ಕರ ಹೋದರೂ ಅಡ್ಡಿಲ್ಲ, ತುಂಬ ಚೆನ್ನಾಗಿರುತ್ತೆ. ವೀಡಿಯೋದಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಾರ್ಖಾನೆಯಲ್ಲ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಂತರ ಇಲ್ಲಿ ನಾನು